ಹಾಯ್ ಗಾಯ್ಸ್, ನಮಸ್ಕಾರ. ನಾನಿವಾಗ ಯುರೋಪಲ್ಲಿರುವ ಪ್ರಾಗ್ ಎಂಬ ಸಿಟಿಯಲ್ಲಿದ್ದೀನಿ. ನಿಮ್ಮ ಮನಸ್ಸಲ್ಲಿ ನಿಮಗೆ ಇವಾಗ ಅಂದ್ಕೊಳ್ಬೋದು ನಮಗೆ ಕೂಡ ಯುರೋಪ್ಗೆ ಬರಬೇಕಂತ ಹೇಳಿ. ಅದಕ್ಕಾಗಿ ನಿಮಗೆ ಬೆಸ್ಟ್ ಆಪ್ಷನ್ ಯಾವುದಂತ ಹೇಳಿದರೆ, ಯಾವುದೇ ಒಂದು ಕೋರ್ಸ್ ತಗೊಂಡು ಸ್ಟಡಿ ವೀಸಾದಲ್ಲಿ ನೀವು ಇಲ್ಲಿಗೆ ಬರಬೇಕು. ನಾನು ಹಲವಾರು ಮಂದಿ ಹತ್ರ ಮಾತಾಡಿ ಕೇಳಿದೆ ಹೇಗೆ ನೀವು ಬಂದಿದೆ ಅಂತೇಳಿ. ಎಲ್ಲರೂ ಹೇಳ್ತಾರೆ ನಾವು ಸ್ಟಡಿ ವೀಸಾದಲ್ಲಿ ಬಂದಿದ್ದು ಅಂತೇಳಿ. ಡೈರೆಕ್ಟ್ ವರ್ಕ್ ಪರ್ಮಿಟಲ್ಲಿ ನಿಮಗೆ ಬರ್ಬೋದು, ಆದರೆ ಅನ್ಸ್ಕಿಲ್ಡ್ ಕ್ಯಾಟಗರಿ ಆಗಿರುತ್ತೆ ಹಾಗೂ ಕೆಲಸ ತುಂಬ ಕಷ್ಟ ಆಗಿರುತ್ತೆ. ಹಾಗೂ ಇವಾಗ ಪ್ರೆಸೆಂಟ್ ಆಗಿ ಹಲವಾರು ಯುರೋಪ್ ಕಂಟ್ರೀಸ್ಗಳಲ್ಲಿ ನಿಮಗೆ VFS ಸ್ಲಾಟ್ ನಿಮಗೆ ಸಿಗಲ್ಲ. ಆ ಕಾರಣದಿಂದ ಇವಾಗ ಯುರೋಪ್ಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಆದರೆ ಸ್ಟಡಿ ವೀಸಾ ಯಾವತ್ತೂ ಓಪನ್ ಇರುತ್ತೆ. ಇಟಲಿ, ಆಸ್ಟ್ರಿಯಾ ಹಾಗೂ ಜರ್ಮನಿ ಇಂಥ ಕಂಟ್ರೀಸ್ಗಳಲ್ಲಿ ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಹಾಗೂ ನಿಮ್ಮ ಹತ್ರ ಚಿಕ್ಕ ಒಂದು ಅಮೌಂಟ್ ಇದ್ದರೆ ನಿಮಗೆ ಹಲವಾರು ಯುರೋಪ್ ಕಂಟ್ರೀಸ್ಗಳಲ್ಲಿ ಸ್ಟಡಿ ವೀಸಾದಲ್ಲಿ ನಿಮಗೆ ಬರ್ಬೋದು. ಆ ನಂತರ ಇಲ್ಲಿ ಬಂದಾದ ನಂತರ ನಿಮಗೆ ವರ್ಕ್ ವೀಸಾದಲ್ಲಿ ನಿಮಗೆ ಕನ್ವರ್ಟ್ ಮಾಡ್ಬೋದು. ನಿಮಗೆ UK ಅಥವಾ ಯುರೋಪ್ ಕಂಟ್ರೀಸ್ಗಳಲ್ಲಿ ಅಡ್ಮಿಷನ್ ಮಾಡಲಿಕ್ಕಿದ್ರೆ ಸ್ಟಡಿ ರಿಲೇಟೆಡ್ ಬಗ್ಗೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಿಲ್ಲಿ ನಮ್ಮ ನಂಬರನ್ನು ಕೊಡ್ತೀನಿ, ಹಾಗೂ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡ್ಬೋದು. ಎಡುಪ್ರೈಮ್ ಓವರ್ಸೀಸ್ ಲಿಮಿಟೆಡ್, ಫಸ್ಟ್ ಫ್ಲೋರ್, ಎಂಪೈರ್ ಮಾಲ್, ಮ್ಯಾಂಗ್ಳೂರ್. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.